ಚಡ್ಚಣದಲ್ಲಿ ಕಳೆದ ವರ್ಷ ಮಾಡಿದ್ರು, ಅದಕ್ಕಿಂತ ಮೊದಲ ಕಾತ್ರಾಳದಲ್ಲಿ. ಹಾಗೆ ಇನ್ನೊಂದು ಅವರು ಒಳ್ಳೆ ಕಾರ್ಯ ಏನ್ ಮಾಡ್ತಾ ಇದಾರೆ ಅಂದ್ರೆ, ಯುವ ಜನಾಂಗಕ್ಕೆ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡ್ಬೇಕಂತ ಏನೋ ಚಿಂತನೆ ಇದೆ. ನಾನು ಅದನ್ನ ಶ್ಲಾಘಿಸ್ತೀನಿ, ಸ್ವಾಗತಿಸ್ತೀನಿ. ಬಹುತೇಕ ಗಾಂಧೀಜಿಯ ತತ್ವಾದರ್ಶಗಳನ್ನ ಈ ನಾಡಿನಲ್ಲಿ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡಬೇಕಂತ ಚಿಂತನೆ ಮಾಡಿದವರು ತರಳುಬಾಳಿನ ಮಹಾಸ್ವಾಮಿಗಳು. ಆ ದಾರಿಯಲ್ಲಿ ಇವರು ಸಾಗ್ತಾ ಇದ್ದಾರೆ. ನಾನು ಅದಕ್ಕಾಗಿ ಇವರಿಗೆ ಅಭಿನಂದನೆಯನ್ನ ಸಲ್ಲಿಸಬೇಕಾಗ್ತದೆ. ಈ ನಾಡಿಗೆ ಸಿದ್ಧಗಂಗೆ, ಸುತ್ತೂರ್, ಗದಗ, ಡಂಬಾಳ್ ಅನೇಕ ಮಠಮಾನ್ಯಗಳು ಇನ್ನು ನಮಗೆ ಸಹಾಯ ಮಾಡಿವೆ, ನಮ್ಮ ಬಡ ಮಕ್ಕಳಿಗೆ ಶಿಕ್ಷಣ ನೀಡಿವೆ, ಆದರ್ಶವನ್ನು ನೀಡಿವೆ. ಇಂಥ ಎಲ್ಲ ಮಠಮಾನ್ಯಗಳ ಮಹಾಪೂಜ್ಯರನ್ನ, ಯುಗ ಪುರುಷರನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿ, ಈ ಶಾಂತೇಶ್ವರನ ನಗರದಲ್ಲಿ ಈ ಭಾಗದ ನಮ್ಮೆಲ್ಲರಿಗೂ ಸಹಿತ ಆಧ್ಯಾತ್ಮಿಕದ ಬದುಕಿಗೆ, ಸ್ವರೂಪಿಗೆ ಆದರ್ಶ ನೀಡಿದ್ದಾರೆ. ನಾನೆಲ್ಲಕ್ಕಿಂತ ವಿಶೇಷವಾಗಿ ನನ್ನ ಭಾಗದ ಜನ ನಾನು ಸೂಕ್ಷ್ಮವಾಗಿ ಗಮನಿಸಿದೆ. ಈ ಚಳಿ ಬಹುತೇಕ ಕರ್ನಾಟಕದಲ್ಲಿ ಅತಿ ಹೆಚ್ಚು ಚಳಿಯನ್ನ ಇವತ್ತು ನಮ್ಮ ಉತ್ತರ ಕರ್ನಾಟಕ, ಅದರಲ್ಲಿ ಬಿಜಾಪುರ್, ಗುಲ್ಬರ್ಗ, ಬಾಗಲಕೋಟ್, ಬೆಳಗಾವ್. ನಾನು ಬೆಳಗಾವ್ ಶಿಕ್ಷಣದಾಗ ಇದ್ದಾಗ ಗಮನಿಸ್ತಾ ಇದ್ದೆ, 7 ಡಿಗ್ರಿ 6 ಡಿಗ್ರಿ ಒಳಗೂ ಸಹಿತ ಆ ಚಳಿಯನ್ನ ಲೆಕ್ಕಿಸದೆ ನೀವೇನು ಸಿದ್ದೇಶ್ವರ ಮಹಾಸ್ವಾಮಿಗಳ ಮೇಲೆ ಆ ವಿಶೇಷವಾದಂತಹ ಮಮತೆಯನ್ನ, ವಿಚಾರವನ್ನು ಇಟ್ಟುಕೊಂಡು ಭಾಗವಹಿಸಿದ್ರಿ, ನಿಮಗೆ ನಾನು ವಿಶೇಷವಾದಂತ ಅಭಿನಂದನೆಯನ್ನ ಸಲ್ಲಿಸಬೇಕಾಗ್ತದೆ. ಅದಕ್ಕಾಗಿ ಈ ಭಾಗ ಸದಾ ನಾನು ಹೃದಯವಂತರ ಭಾಗ ಅಂತ ಕರೆದಿದ್ದೇನೆ. ಹಾಗೆ ಆಧ್ಯಾತ್ಮಿಕದ ಚಿಲುಮೆ ನಮ್ಗೆ ಏನು ಸ್ವರೂಪವನ್ನು ನೀಡುತ್ತದೆ ಅಂದ್ರೆ, ನಮ್ಮ ಆದರ್ಶ ಬದುಕಿಗೆ ಅಡಿಪಾಯವನ್ನ ನೀಡುತ್ತದೆ. ಅದಕ್ಕಾಗಿ ಆದರ್ಶಗಳನ್ನ ರೂಢಿಸ್ತಕ್ಕಂಥ ಪ್ರಯತ್ನ ನೀವು ಮಾಡಿದ್ರಿ. ಈ ಕಾರ್ಯಕ್ರಮದ ಯಶಸ್ವಿಗೆ ಶ್ರಮಿಸಿರ್ತಕ್ಕಂಥವ್ರು ಬಹಳ ಜನ ಇರ್ತಾರೆ. ನನ್ನ ಸಾರ್ವಜನಿಕ ಬದುಕಿನಲ್ಲಿ 38-40 ವರ್ಷಗಳಿಂದ ಗಮನಿಸಿದ್ರೆ ಯಾರ್ಯಾರು ಪರಿಶ್ರಮ ಪಟ್ಟಿದ್ದಾರೆ ಅವರೆಲ್ಲರಿಗೆ ನಾನು ವಿಶೇಷವಾಗಿ ಸಿದ್ದೇಶ್ವರ ಮಹಾಸ್ವಾಮಿಗಳ ಚಿಂತನೆಗಳನ್ನ ಬಿತ್ತತಕ್ಕಂಥ ಪ್ರಯತ್ನಕ್ಕೆ ಯಾರು ಯುವ ಜನಾಂಗ ಅದಕ್ಕೆ ಸ್ಫೂರ್ತಿ ನೀಡಿರ್ತಕ್ಕಂಥ ಹಿರಿಯರಿಗೆ ನಾನು ಇನ್ನೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ಈ ಭಾಗದಲ್ಲಿ ನಡೀಲಿ. ನಾವೆಲ್ಲ ಪ್ರೀತಿ, ವಿಶ್ವಾಸ, ಸಹಬಾಳ್ವೆಯಿಂದ ಬದುಕತಕ್ಕಂಥ ವಾತಾವರಣ ಈ ಕಾರ್ಯಕ್ರಮಗಳು ಪ್ರೇರಣೆಯಾಗಿ ಅಂತಕ್ಕಂಥ ಮಾತನ್ನು ಹೇಳಿ, ಚಳಿ ಒಳಗೆ ತಾವೆಲ್ಲ ಈ ದಿವಸ ಇಷ್ಟು ಪ್ರಮಾಣದಲ್ಲಿ ಕೂಡಿದ್ರಿ. ಬರೀ ಇಷ್ಟೇ ಅಲ್ಲ, ಈಗ ಹೊಸ ಆವಿಷ್ಕಾರಗಳದ ಪ್ರಪಂಚ, ಟೆಕ್ನಾಲಜಿ ಬಹಳ ಮುಂದೋಗ್ಯದ. ನಿಮ್ ಸೋಷಿಯಲ್ ಮೀಡಿಯಾದಾಗ ಗಮನಿಸ್ತಾ ಇರ್ತಾರೆ. ಇಲ್ಲಿ ಎಷ್ಟು ಬಂದಿರಿ, ಇದರ 10% ಜನ ನಿಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲೂ ಸಹಿತ ಗಮನಿಸಿದ್ದಾರೆ. ಯಾರಿಗೆ ಚಳಿಯಲ್ಲಿ ಬರ್ಲಿಕ್ಕೆ ಅವಕಾಶ ಇರಲಿಲ್ಲ ಅವರು ಸಹಿತ ನಿಮ್ಮ ಕಾರ್ಯಕ್ರಮಗಳನ್ನ ಗಮನಿಸಿದ್ದಾರೆ ಅಂತ ನಾನು ಭಾವಿಸಿಕೊಂಡಿದ್ದೆ. ಒಟ್ಟಾರೆ ಅವ್ರನ್ನ, ನಿಮ್ಮನ್ನ, ಈ ಕಾರ್ಯಕ್ರಮ ಸಂಸ್ಥಿದವ್ರನ್ನ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಅಮೃತಾನಂದ ಮಹಾಸ್ವಾಮಿಗಳಿಗೆ ನಾನು ಇನ್ನೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.